ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು JDS ಪಕ್ಷದ ಕುರಿತ ಮತ್ತೊಂದು ಸುದ್ದಿಯನ್ನ ನಾನು ಹೇಳೋದಕ್ಕೆ ಹೊರಟಿದ್ದೇನೆ. ಹೇಗೆ ಒಂದು ರಾಜಕಾರಣದ ಚಾಣಾಕ್ಷರಾಗಿರ್ತಕ್ಕಂಥ JDS ಪಕ್ಷದವರು HD ಕುಮಾರಸ್ವಾಮಿಗಳು, HD ದೇವೇಗೌಡ ಅವರು ಹೇಗೆ ರಾಜಕಾರಣದ ನಡೆಯನ್ನ ನಡೀತಾ ಇದ್ದಾರೆ, ತಮ್ಮ ಪ್ರತಿಸ್ಪರ್ಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನ ಮಟ್ಟ ಹಾಕೋದ್ರ ಜೊತೆಗೆ ತಮ್ಮ ಸಹ ಪ್ರಯಾಣಿಕರು ಆಗಿರ್ತಕ್ಕಂಥ BJPಯನ್ನ ಹೇಗೆ ಅದು ಓವರ್ಟೇಕ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಇವತ್ತಿನ ಎಕ್ಸ್ಪ್ಲೇನರ್ ಅಲ್ಲಿ ನಿಮಗೆ ಹೇಳಿದ್ದೇನೆ. ಏನಾಯ್ತು ಗೊತ್ತಾ, ಈಗ ನಿನ್ನೆ ಅಷ್ಟೇ JDS ಪಕ್ಷದ ಶಾಸಕಾಂಗ ಪಕ್ಷದ ಒಂದು ನಾಯಕರು ಕೂಡ ಆಗಿರ್ತಕ್ಕಂಥ ಫ್ಲೋರ್ ಲೀಡರ್ ಆಗಿರ್ತಕ್ಕಂಥ CB ಸುರೇಶ್ ಬಾಬು ಅವರು ತಮ್ಮ ಒಂದು JDS ಪಕ್ಷದ ನಾಯಕರ ಶಾಸಕರ ನಿಯೋಗವನ್ನು ತೆಗೆದುಕೊಂಡು ಹೋಗಿ ರಾಜ್ಯಪಾಲರಿಗೆ ಒಂದು ದೂರನ್ನು ಕೊಟ್ಟು ಬಂದಿದ್ದಾರೆ. ಅದೇನು ಕಳೆದ ಬೆಳಗಾವಿ ಚುನಾವಣೆಯಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ 2020-25 ಅಂಗೀಕಾರ ಆ ಮಸೂದೆ ಪಡೆದುಕೊಳ್ತು. ಆ ಮಸೂದೆಯ ವಿರುದ್ಧ ದೂರನ್ನ ದಾಖಲಿಸಿ ಅದರ ಮೇಲೆ ಅದನ್ನ ನೀವು ಅಂಗೀಕರಿಸಬೇಡಿ ಅನ್ನುವಂಥ ಮನವಿಯನ್ನು ಕೂಡ ರಾಜ್ಯಪಾಲರ ಹತ್ರ ಮಾಡಿ ಬಂದಿದ್ದಾರೆ. ಹಾಗಾದ್ರೆ JDS ಪಕ್ಷ, JDS ಅಂತಂದ್ರೆ ನಾನು ಹೇಳ್ತೀನಿ ಅದನ್ನ ಜನತಾ ದಳ ಸೆಕ್ಯುಲರ್, ಜನತಾ ದಳ ಜಾತ್ಯತೀತ ಪಕ್ಷ, ದ್ವೇಷ ಭಾಷಣದ ವಿರುದ್ಧ ಇವತ್ತು ಅಂದರೆ ದ್ವೇಷ ಭಾಷಣ ಮಸೂದೆ ಏನಿದೆ ಆ ಮಸೂದೆಯನ್ನು ಅಂಗೀಕಾರ ಮಾಡೋದರ ವಿರುದ್ಧ ತನ್ನ ದನಿಯನ್ನು ಎತ್ತಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆ ಎತ್ತಿದೆ ಅನ್ನುವಂಥದ್ದು ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅದನ್ನೇ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಈಗ ವೀಕ್ಷಕರೇ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ BJP ಪಕ್ಷ ಅಥವಾ BJP ತನ್ನ ಒಂದು ರಾಜಕಾರಣದಲ್ಲಿ ಹಿಂದುತ್ವವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅದು ಪ್ರತಿಬಿಂಬಿಸಿಕೊಂಡು ಬರ್ತಾ ಇದೆ, ಅದನ್ನೇ ಪ್ರೂವ್ ಮಾಡಿಕೊಂಡು ಬರ್ತಾ ಇದೆ. ಕೋಮು ರಾಜಕಾರಣದ ಆರೋಪವೂ ಕೂಡ ಅದರ ಮೇಲೆ ಇರತಕ್ಕಂಥದ್ದು. ಈ ಹಂತದಲ್ಲಿ ಈಗ BJP ಜೊತೆ ಕೈ ಜೋಡಿಸತಕ್ಕಂಥ ಏನು JDS ಪಕ್ಷ ಇದೆ ಅದು ತಾನೂ ಕೂಡ ಈ ತರಹದ ಅಂದ್ರೆ ಒಂದು ಧರ್ಮಾಧಾರಿತ ರಾಜಕಾರಣ ಮಾಡೋದ್ರಲ್ಲಿ ನಾನು ಹಿಂದೆ ನಿಲ್ಲೋದಿಲ್ಲ, ಜೊತೆಗೆ BJPಯ ಇಶ್ಯೂಗಳೇನಿದೆ, ಯಾವ್ಯಾವ ಇಶ್ಯೂಗಳನ್ನ BJP ವಿರೋಧ ಮಾಡುತ್ತೋ ಆ ಇಶ್ಯೂಗಳನ್ನ ನಾನು ಕೂಡ ವಿರೋಧ ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನ ಹೇಳಲಿಕ್ಕೆ ಅದು ಈ ತರಹದ ಕ್ರಮಗಳನ್ನ ಕೈಗೊಳ್ತಾ ಇದೆ ಅನ್ನುವಂಥ ಮಾಹಿತಿ. ಹಾಗಾದ್ರೆ JDS ಮತ್ತು JDS ಶಾಸಕರು ಯಾರಿಗೆ ಈ ಮೆಸೇಜ್ ಅನ್ನ ತಲುಪಿಸಲಿಕ್ಕೆ ಈ ರೀತಿಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದು ಪ್ರಮುಖವಾಗಿ JDSನ ಎಲ್ಲ ನಾಯಕರು ಶ್ರೀಯುತ HD ಕುಮಾರಸ್ವಾಮಿಯವರ ಮಾರ್ಗದರ್ಶನದೊಂದಿಗೆ CB ಸುರೇಶ್ ಬಾಬು ಅವರು ತಮ್ಮ ಶಾಸಕರೊಂದಿಗೆ ಹೋಗಿ ದೂರು ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ BJPಯ ನಾಯಕರ ಗಮನ ಸೆಳೆಯಲಿಕ್ಕೆ, ಪ್ರಮುಖವಾಗಿ ಅಮಿತ್ ಶಾ ಗಮನ ಸೆಳೆಯಲಿಕ್ಕೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಒಂದು ದೂರ ಹೋಗಿತ್ತಂತೆ, ಅಲ್ಲಿ JDSನವರು BJP ಹೋರಾಟಗಳ ಜೊತೆಗೆ ನಿಂತ್ಕೊಳ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ನೀವು ಮೈತ್ರಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀರಾ, ಅವರು ಬರೋದೇ ಇಲ್ಲ. ಮೊನ್ನೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ರೈತರ ಪ್ರೊಟೆಸ್ಟ್ ಅಲ್ಲೂ ಕೂಡ JDSನವರು ಬರಲೇ ಇಲ್ಲ, ಇನ್ನು ಬೇರೆ ಬೇರೆ ವಿಚಾರದಲ್ಲಿ ನಮ್ಮ ಜೊತೆಗೆ ನಿಂತ್ಕೊಳ್ತಾ ಇಲ್ಲ, ನಾವು ಪ್ರೊಟೆಸ್ಟ್ ಮಾಡುವಂತಹ ವಿಚಾರಗಳಿಗೆ ಕಾಂಗ್ರೆಸ್ ವಿರುದ್ಧದ ಹೋರಾಟಗಳಿಗೆ ಅವ್ರ ಜೊತೆಗೆ ಬರೋದಿಲ್ಲ, ಎಲ್ಲೋ ಒಂದೋ ಎರಡೋ ಪ್ರೆಸ್ ಮೀಟ್ ಮಾಡ್ತಾರೆ ಅಷ್ಟೇ ಅನ್ನುವಂಥ ಒಂದು ದೂರು ಅಮಿತ್ ಶಾ ಬಳಿಗೆ ಹೋಗಿತ್ತಂತೆ. ಆ ವಿಚಾರವನ್ನ ತಿಳ್ಕೊಂಡಿರ್ತಕ್ಕಂಥ JDS ನಾಯಕರು ಈಗ ನಾವು BJP ಜೊತೆಗೆ ಇದ್ದೀವಿ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಲ್ವಾ. ಹಾಗಾಗಿ ಈಗಾಗಲೇ ಅಧಿವೇಶನದಿಂದಲೂ ಕೂಡ BJP ಈ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆಯನ್ನು ವಿರೋಧ ಮಾಡ್ಕೊಂಡು ಬರ್ತಾ ಇದೆ. ಈಗ ಸ್ವತಃ JDS ನಿಯೋಗ ಕೂಡ ರಾಜ್ಯಪಾಲರಿಗೆ ಹೋಗಿ ಈ ಒಂದು ಅದನ್ನು ಅಂಗೀಕಾರ ಮಾಡಬೇಡಿ ಅನ್ನುವಂಥ ಒಂದು ಒತ್ತಾಯ ಮಾಡಿ ಬಂದಿದೆ. ಯಾರಿಗೋಸ್ಕರ? ಕೇಂದ್ರದಲ್ಲಿರ್ತಕ್ಕಂಥ BJP ನಾಯಕರ ಹುಜೂರಿ ಮಾಡೋದಕ್ಕೋಸ್ಕರ, ಅಲ್ಲಿಂದ ಅವರ ಮನ ತಣಿಸ್ಲಿಕ್ಕೋಸ್ಕರ, ಅವರನ್ನ ಖುಷಿ ಮಾಡ್ಲಿಕ್ಕೋಸ್ಕರ ಈ ರೀತಿ ಹೊರಟಿದೆ ಅನ್ನುವಂಥ ಮಾತುಗಳು BJP ವಲಯದಿಂದಲೇ ಕೇಳಿ ಬರ್ತಿವೆ. ಎಸ್ ವೀಕ್ಷಕರೇ, ಈ ಕುರಿತಂತೆ ರಾಜ್ಯದ ರಾಜ್ಯಪಾಲ ಆಗಿರ್ತಕ್ಕಂಥ TC ಗೆಹ್ಲೋಟ್ ಅವರಿಗೆ ಭೇಟಿ ಮಾಡಿರ್ತಕ್ಕಂಥ ಈ ಒಂದು JDS ನಿಯೋಗ ಈ ಮನವಿ ಮಾಡಿಕೊಂಡಿದೆ. ಇದೇ ವೇಳೆ ಅಲ್ಲಿ ತಮ್ಮ ಇನ್ನೊಂದು ಮಾತು ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಈಗ ಉತ್ತರ ಕರ್ನಾಟಕದ ರೈತರ ನೆರೆ ಹಾವಳಿಗೆ ಪರಿಹಾರ ಇದೆ, ಆ ಕುರಿತು ಕೂಡ ಸರಿಯಾದ ಅವರಿಗೆ ಒಂದು ಏನು ಅನುಕೂಲ ಸಿಗಬೇಕಿತ್ತು ಅದು ಸಿಕ್ಕಿಲ್ಲ, ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಆದರೆ ವೀಕ್ಷಕರೇ, ಈಗ ಇಲ್ಲಿರ್ತಕ್ಕಂಥ ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನ ಅಂಗೀಕರಿಸಬೇಡಿ ಅಂತ ಹೇಳೋದ್ರ ಹಿಂದೆ JDSಗಿರ್ತಕ್ಕಂಥ ಉದ್ದೇಶಗಳೇನು, ರಾಜಕೀಯ ಆಟಗಳೇನು ಅನ್ನೋಂಥದ್ದು ಬಹಳ ಮುಖ್ಯ. ಅದನ್ನ ಹೇಳ್ತಾ ಹೋಗ್ತೀನಿ. ಈಗಾಗಲೇ BJPಗೆ ತೃಪ್ತಿಪಡಿಸೋದಕ್ಕೆ, ಕೇಂದ್ರ BJP ನಾಯಕರಿಗೆ ತೃಪ್ತಿಪಡಿಸೋದಕ್ಕೆ ನಾವು ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ಅಮಿತ್ ಶಾ ಮುಂತಾದ ಕೇಂದ್ರದ BJP ನಾಯಕರಿಗೆ ಹೇಳಲಿಕ್ಕೆ ಇದೊಂದು ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಈಗ ಒಂದು ಪ್ರಶ್ನೆ ಹುಟ್ಕೊಳ್ಳುವಂಥದ್ದು, JDS ಪಕ್ಷ ಅಂತ ನಾನು ಹೇಳುವಂಥದ್ದು ಜಾತ್ಯತೀತ ಜನತಾ ದಳ ಅನ್ನುವಂಥದ್ದು. ಜನತಾ ದಳ ಜಾತ್ಯತೀತ, ತನ್ನ ಜಾತ್ಯತೀತ ಪ್ರಜ್ಞೆಯನ್ನು ಬಿಟ್ಟು, ತನ್ನ ಜಾತ್ಯತೀತ ನಿಲುವುಗಳನ್ನು ಬಿಟ್ಟು, ತನ್ನ ಜಾತ್ಯತೀತ
ಒಂದು ಏನು ಪಕ್ಷದ ಮೌಲ್ಯಗಳಿದ್ದಾವೆ ಅವೆಲ್ಲವನ್ನು ಬಿಟ್ಟು ಅದು ಪಕ್ಕ ಬಿಜೆಪಿ ತರಹ ಧರ್ಮಾಧಾರಿತ ರಾಜಕಾರಣ ಮಾಡಲಿಕ್ಕೆ ಸಾಧ್ಯವಾ, ಅಥವಾ ಮೌಲ್ಯಾಧಾರಿತ ರಾಜಕಾರಣವನ್ನು ಬಿಟ್ಟು ಕೋಮು ರಾಜಕಾರಣ ಮಾಡಲಿಕ್ಕೆ ಸಾಧ್ಯವಾ? ಕೇವಲ ಇಲ್ಲಿ ಹೋಗಿ ನೀವು ಮಸೂದೆಗೊಂದು ವಿರೋಧ ಮಾಡಿ ಬಂದುಬಿಟ್ರೆ ರಾಜಕಾರಣದಲ್ಲೂ ಹಾಗೆ ಮಾಡ್ತೀರಾ? ಇವತ್ತು ಬಿಜೆಪಿಯವರಿಗೆ ಯಾವುದೇ ಹಂಗಿಲ್ಲ, ಅವ್ರು ಎಲ್ಲ ಬೇಕಿದ್ರು ನಿಂತ್ಕೊಂಡು ಆರಾಮಾಗಿ ಹೇಳ್ತಾರೆ ಧರ್ಮ ವಿರೋಧಿ ಅಥವಾ ಧರ್ಮಾಧಾರಿತ ರಾಜಕಾರಣ ಅಥವಾ ಕೋಮು ಆಧಾರಿತ ರಾಜಕಾರಣವನ್ನ ಬೀಡು ಬೀಸಾಗಿ ಮಾಡ್ತಾರೆ. ಆ ಥರದ್ದು ಮಾಡಲಿಕ್ಕೆ ಎಚ್ ಡಿ ದೇವೇಗೌಡರಿಗಾಗಲಿ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರಿಗಾಗಿ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಿದೆ. ಇದರ ಜೊತೆಗೆ ಈಗಾಗಲೇ ವಿರೋಧ ಪಕ್ಷಗಳು, ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳಿಗೆ ಕಡಿವಾಣ ಹಾಕಲು ಈ ಒಂದು ಮಸೂದೆಯನ್ನು ತರಲಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗ JDS ಮಾಡ್ತಾ ಇರ್ತಕ್ಕಂಥದ್ದು. ನಾನು JDS ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ವಿರೋಧ ಪಕ್ಷಗಳು ಅಂತಂದ್ರೆ ಈಗ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ, ಏಕವಚನದಲ್ಲಿ ಅವಮಾನಕ್ಕೀಡಾಗುವಂಥ ಬೇಕಾದಷ್ಟು ನಾಯಕರಿದ್ದಾರೆ. ನೀವು ಅವರನ್ನ ಸಮರ್ಥಿಸ್ಕೊಳ್ತೀರಾ? ಈಗ CT ರವಿ ಅವರು ಸವಿತಾ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಲ್ವಾ? ಅದನ್ನ ನೀವು ಸಮರ್ಥನೆ ಮಾಡ್ಕೊಳ್ತೀರಾ ಅವ್ರ ಮೈತ್ರಿ ಆಗಿರೋದ್ರಿಂದ? ಇದ್ರ ಜೊತೆಗೆ ಬಿಜೆಪಿಯ ಅಂಗಪಕ್ಷಗಳಿದಾವಲ್ಲ, ಒಂದಷ್ಟು ಹಿಂದುತ್ವದ ಅಂಗಪಕ್ಷಗಳು, ಅವು ಕೂಡ ಒಂದು ಕೋಮು ಪ್ರಚೋದನೆ, ಅದರ ನಾಯಕರು, ಅಂಗಪಕ್ಷಗಳ ನಾಯಕರು, ಮುಖಂಡರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಕೋಮು ಪ್ರಚೋದನೆ ಆಗುವಂಥ ಹೇಳಿಕೆಗಳನ್ನ ಕೊಡ್ತಾರೆ. ನೀವು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ ಅವರಿಗೂ ಕೂಡ ನಿಮ್ಮ ಒಂದು ಉತ್ತರ ಹೌದು ಅನ್ನುವಂಥದ್ದು, ನೀವು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಎಸ್ ವೀಕ್ಷಕರೇ, ಅಷ್ಟಕ್ಕೂ JDSನವರಲ್ಲಿ ನನ್ನದೊಂದು ಪ್ರಶ್ನೆ, ಯಾಕಂತಂದ್ರೆ ಈಗ ನೀವು ದ್ವೇಷ ಭಾಷಣ ವಿರೋಧಿ ಮಸೂದೆಯನ್ನ ತಿರಸ್ಕರಿಸೋದಕ್ಕೆ ಹೊರಟಿದ್ದೀರಲ್ಲ, ಈಗ ದ್ವೇಷ ಭಾಷಣ ನಿಮ್ಮದೇ ಪಕ್ಷದ CB ಸುರೇಶ್ ಬಾಬು ಅವರೇ, ಅಪೋಸಿಷನ್ ಲೀಡರ್ ಅವರೇ, ನಿಮಗೆ ಪ್ರಶ್ನೆ ನನ್ನದು, ನಿಮ್ಮದೇ ನಾಯಕರ, ರಾಜ್ಯಾಧ್ಯಕ್ಷರ ಮತ್ತು ರಾಷ್ಟ್ರಾಧ್ಯಕ್ಷರ ವಿರುದ್ಧ ಎಷ್ಟೋ ಜನ ಬೇರೆ ಪಕ್ಷದ ನಾಯಕರು ಒಂದು ರೀತಿ ಮಾನಹಾನಿಯಾಗುವಂಥ ಮಾತುಗಳನ್ನು ಆಡಿದ್ರು. BZ ಜಮೀರ್ ಅಹಮದ್ ಖಾನ್ ಅವರೇ HD ಕುಮಾರಸ್ವಾಮಿ ಅವರ ಬಗ್ಗೆ ಯಾವ ಮಟ್ಟದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿದೆ. ರಾಜ್ಯದ ಜನ ಕೂಡ ಇನ್ನೂ ಮರ್ತಿಲ್ಲ. ಆ ತರಹದ ಮಾತುಗಳನ್ನ ನೀವೀಗ ಈ ಮಸೂದೆ ವಾಪಸ್ ಮಾಡಿಬಿಟ್ರೆ, ನೀವು ಅದನ್ನು ತಿರಸ್ಕರಿಸಿದ್ರೆ ಅಥವಾ ವಿರೋಧ ಮಾಡಿದ್ರೆ, ನೀವು ಆ ಥರದ ಮಾತುಗಳನ್ನ ಅನ್ನಿಸ್ಕೊಳ್ಳಿಕ್ಕೆ ತಯಾರಿದ್ದೀರಾ? ಯಾವುದೇ ಪಕ್ಷದವರಾಗ್ಲಿ, JDSನವರು ಕಾಂಗ್ರೆಸ್ನವರಿಗೋ JDSನವರಿಗೋ ಈ ರೀತಿ ಬೈದಾಡ್ಕೊಳ್ತಾರೆ ಅಂತಂದ್ರೆ ಓಕೆನಾ? ಮತ್ತು ರಾಜ್ಯದಲ್ಲಿ ಒಂದಷ್ಟು ಜನ ಹೆಂಗ್ ಪುಂಗ್ಲಿಗಳಿದ್ದಾರೆ, ಕೆರೆ ಹಾವುಗಳಿದ್ದಾವೆ, ಅವು ಒಂದು ಧರ್ಮದ ವಿರುದ್ಧ, ಒಂದು ಸಮುದಾಯದ ವಿರುದ್ಧ ಬಾಯಿಗೆ ಬಂದಾಗ ಮಾತಾಡ್ಬಿಡ್ತೀರಿ. ಈಗ ಅದನ್ನ ನೀವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ? ಅಂಥವರಿಗೆ ಕಡಿವಾಣ ಹಾಕೋದು ಬೇಡವಾ, ಅಥವಾ ನಿಮ್ಮ ಉದ್ದೇಶವೂ ಅದೇನಾ? ಯಾಕೆ ಜಾತ್ಯತೀತ ಅನ್ನುವಂಥದ್ದು ಇನ್ನೂ ಬ್ರಾಕೆಟ್ ಅಲ್ಲಿ ಇಟ್ಕೊಂಡಿದ್ದೀರಿ? ಆ ಜಾತ್ಯತೀತ ಅನ್ನುವಂಥದ್ದು ಕೇವಲ ಬ್ರಾಕೆಟಿಗೆ ಅಷ್ಟೇ ಸೀಮಿತಾನಾ? ಇವೆಲ್ಲವೂ ಕೂಡ ಪ್ರಶ್ನೆ ಹುಟ್ಕೊಳ್ಳುವಂಥದ್ದು. ಹಾಗಾಗಿ ನೀವೇನು ಕೇಂದ್ರ ಬಿಜೆಪಿ ನಾಯಕರಿಗೆ ಮನವೊಲಿಸಲಿಕ್ಕೆ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಅದು JDS ಪಕ್ಷದ ತತ್ವ, ಸಿದ್ಧಾಂತ ಅಥವಾ ಸಿದ್ಧಾಂತವಾದಿ ರಾಜಕಾರಣ ಯಾವುದಕ್ಕೂ ಸೂಟ್ ಆಗುವಂಥದ್ದಲ್ಲ. ಒಂದಷ್ಟು ಜನ ಹೇಳ್ಬೋದು, ಅರೆ JDSಗೆ ಇನ್ಯಾವ ಸಿದ್ಧಾಂತ ಉಳಿದಿದೆ ರೀ, ಯಾವತ್ತೋ ಸಿದ್ಧಾಂತ ಬಿಟ್ಟು ಅವರು ಬಿಜೆಪಿ ಜೊತೆ ಸೇರ್ಕೊಂಡ್ರು, ಅದ ಸಿದ್ಧಾಂತ ಬಿಟ್ಬಿಟ್ರು ಅಂತ ಹೇಳ್ಬೋದು. ಆದ್ರೂ ದೇವೇಗೌಡರಂಥ ಮಹಾನಾಯಕರಿದ್ದಾರೆ, ಕುಮಾರಸ್ವಾಮಿ ಅವರಂಥ ಈಗಲೂ ಕೂಡ ಜನಪರ ನಾಯಕರಿದ್ದಾರೆ. ಅವರೆಲ್ಲರೂ ಕೂಡ ಈ ತರ ಅಟ್ಲೀಸ್ಟ್ ನೀವು ಯಾವುದೋ ಸರ್ಕಾರದ ಬೇರೆ ಅಜೆಂಡಾಗಳನ್ನೋ ಯೋಜನೆಗಳನ್ನೋ ಅಥವಾ ಯಾವುದೇ ಪಕ್ಷದ ಅಜೆಂಡಾ ಯೋಜನೆಗಳನ್ನು ವಿರೋಧಿಸಿ, ಆದರೆ ದ್ವೇಷ ಭಾಷಣ ಕಾಯಿದೆ ಅಂತ, ಯಾಕಂದ್ರೆ ಯಾವುದೇ ಜಾತಿ, ಧರ್ಮ, ಸಮುದಾಯ ಅಥವಾ ಅವರ ವೃತ್ತಿ ಅಥವಾ ಯಾವುದೇ ಲಿಂಗಭೇದ ಅಥವಾ ಲೈಂಗಿಕ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ಯಾವುದೋ ನೋಡ್ರಿ, ಒಂದು ಮಾತು ಹೇಳ್ತೀನಿ CB ಸುರೇಶ್ ಬಾಬು ಅವರೇ, ಈಗ ನಿಮ್ಮದೇ ಪಕ್ಷದ ಮಾಜಿ ಸಂಸದ ಪ್ರಜ್ವಲ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯು ಆರ್ ರೆಡಿ ಟು ಅಕ್ಸೆಪ್ಟ್? ನಿಮ್ಮದೇ ಪಕ್ಷದ HD ರೇವಣ್ಣ ಅವರ ಮಗ ಸೂರಜ್ ರೇವಣ್ಣ ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಬೀಡು ಬೀಸಾಗಿ ತುಂಬಾ ಚಿಲ್ಲರೆಯಾಗಿ ಮಾತಾಡಿದ್ರೆ ಯು ಆರ್ ರೆಡಿ ಟು ಅಕ್ಸೆಪ್ಟ್? ಬೇಡವಾ? ದ್ವೇಷ ಭಾಷಣ ಕಾಯ್ದೆ ಬೇಡವಾ? ಯೋಚನೆ ಮಾಡಿ. ಯಾರನ್ನೋ ಒಲಿಸೋದಕ್ಕೆ ಹೋಗಿ ಇನ್ಯಾವ ಥರದ್ದು ಗುಂಡಿಲಿ ಬೀಳುವಂಥ ಕೆಲಸ ಮಾಡ್ಕೋಬೇಡಿ. ಯಾಕಂದ್ರೆ ಪ್ರದೇಶ, ಒಂದು ಪ್ರಾದೇಶಿಕ ಪಕ್ಷ ಅನ್ನುವಂಥ ಒಂದು ಹಿರಿಮೆ, ಒಂದು ಅಭಿಮಾನ ಕನ್ನಡಿಗರಿಗಿದೆ. ಅದರಲ್ಲೂ ಮೈಸೂರು ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿದೆ. ಅದನ್ನ ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.